ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಸಿಂಧನೂರಿನ ಪ್ರತಿಷ್ಠಿತ ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಯ ಪಿಯುಸಿ ಮತ್ತು ಡಿಗ್ರಿ ವಿಭಾಗದಲ್ಲಿ ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ನಲ್ಲಿ 2025-26ನೇ ಸಾಲಿನ ದಾಖಲಾತಿಗಳು ಆರಂಭಗೊಂಡಿವೆ. ಕಳೆದ ವರ್ಷ ಕಲಾ ವಿಭಾಗದ ಫಲಿತಾಂಶದಲ್ಲಿ ರಾಜ್ಯಕ್ಕೆ 11ನೇ ಸ್ಥಾನ, ಪದವಿಯಲ್ಲಿ ಸತತ ಚಿನ್ನದ ಪದಕ ಮತ್ತು ರ್ಯಾಂಕ್ ಪಡೆಯುತ್ತಿದ್ದು ನಮ್ಮ ಸಂಸ್ಥೆಯ ಹೆಮ್ಮೆ. ದ್ವಿತೀಯ ಪಿಯುಸಿಯಲ್ಲಿ 99% ಅಂಕ ಗಳಿಸುವ ವಿದ್ಯಾರ್ಥಿಗಳಿಗೆ 5 ಲಕ್ಷ ರೂಪಾಯಿ ಪ್ರೋತ್ಸಾಹಧನ. ಪಠ್ಯೇತರ ಚಟುವಟಿಕೆಗಳಲ್ಲಿ ತನ್ನದೇ ಛಾಪು ಮೂಡಿಸಿ ಹಲವು ಸೃಜನಾತ್ಮಕ ಕಾರ್ಯಕ್ರಮಗಳಿಗೆ ಮನೆ ಮಾತಾದ ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ನೂತನವಾಗಿ ಸಿಂಧನೂರು ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಗಣೇಶ್ವರ ಲಿಂಗಪ್ಪ ಅವರ ಒಂದು ಪದಗಳನ್ನು ಕೊಡ್ತೇವೆ ಅಂತ ಒಂದು 5 ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿ ಚುನಾವಣೆ ಸಂದರ್ಭದಲ್ಲಿ ಹೇಳಿಕೆಯನ್ನು ನೀಡಿದ್ರು. ಅದೇ ರೀತಿ ಅಧಿಕಾರ ಬಂದ ಮೇಲೆ ಆ 5 ಗ್ಯಾರಂಟಿಗಳನ್ನು ಕೊಟ್ಟಂತ ಒಂದು ಏಕೈಕ ಸರ್ಕಾರ ಕಾಂಗ್ರೆಸ್ ಪಕ್ಷದ ತಪ್ಪಾಗಲಿದೆ. ಈ ಒಂದು ಗ್ಯಾರಂಟಿಗಳ ಒಂದರದ ಗೂಡಿನಲ್ಲಿಯೂ ಸಹ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನೀಡಿದ ಸರ್ಕಾರ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದು ಉದಾಹರಣೆಯಾಗಿ ಎಲ್ಲ ಗ್ರಾಮದಲ್ಲಿ ಈಗಾಗಲೇ ಕೆಲಸ ಕಾರ್ಯಗಳು ನಡೆಯುವುದರಲ್ಲಿ ಸಾಕ್ಷಿ ಅನ್ನೋದನ್ನ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇವೆ. ಹಾಗಾಗಿ ಹಿರಿಯರ ಒಂದು ಸಲಹೆ ಸೂಚನೆಗಳನ್ನು ನಾವೆಲ್ಲ ತೆಗೆದುಕೊಂಡು ನಾಳೆ ಯಾವ ರೀತಿ ಆ ಕಾರ್ಯಕ್ರಮಕ್ಕೆ ಹೋಗಬೇಕು, ಭಾಗವಹಿಸಬೇಕು ಅಂತೇಳಿ ಹಿರಿಯರ ಸಲಹೆ ಸೂಚನೆಗಳನ್ನು ನೀಡ್ತಾರೆ. ಆ ರೀತಿ ನಾವೆಲ್ಲ ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಹಾಗೂ ನೂತನವಾಗಿ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಲಿಂಗಪ್ಪ ಗಣೇಶವರು ಅವ್ರ ಬಗ್ಗೆ ಹೇಳೋದೇನು ಬೇಕಿಲ್ಲ. ಯಾವ ಪಕ್ಷದಾಗಿದ್ರು ಅಧ್ಯಕ್ಷರೇ ಅವರು ಅವರೊಂದು ಹುಟ್ಟು ಕೂಡ ಅವರೊಂದು ಹುಟ್ಟಿದ ಕ್ಷಣ ಆ ರೀತಿ ಅವರು ಅಧ್ಯಕ್ಷರಾಗಿ ಇವತ್ತು ನಮ್ಮ ಪಕ್ಷವನ್ನು ಮುನ್ನಡೆಸಲಿದ್ದಾರೆ. ಅದೇ ರೀತಿ ಅವರು ಇವತ್ತು ಸ್ವತಃ ಎಲ್ಲರಿಗೆ ಫೋನ್ ಮಾಡಿ ಹೇಳಿದ್ರೆ ಇನ್ನೂ ಹೆಚ್ಚಿನ ಜನ ಕಲಿತಿದ್ರೇನೋ ಅಂತ ಅನಿಸುತ್ತೆ. ಅದೇನೋ ಕಾರಣಾಂತರದಿಂದ ಅವರಿಗೇನು ಫೋನ್ ಮಾಡೋಕ್ಕಾಗಿಲ್ಲ ಅಂತ. ಆದರೂ ತಾವೆಲ್ಲ ಬಂದಿದ್ದೀರಿ, ಅವರನ್ನು ಅಭಿನಂದಿಸುವಂಥ ಕೆಲಸ ನಾವೆಲ್ಲರೂ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಮಾತನಾಡೋಣ. ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ನೆಲದ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಅನುಕೂಲ ಹರಿಯವರೇ ಮತ್ತು ಹಿರಿಯರು ಮುಖಂಡರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರೇ ಮತ್ತು ನ್ಯಾಷನಲ್ ಲಿಂಗರಾಜ್ ಅವರೇ, ಜಾಫರ್ ಜಾಗೀರ್ದಾರ್ ಅವರೇ, ಸುಬ್ಬಾರಾವ್ ಅವರೇ, ತಿಮ್ಮ ನಾಯಕ್ ಅವರೇ, ನಗರ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ ಮಲ್ಲಿಕ್ ಮತ್ತು ಮರಿಯಪ್ಪ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ನೆಲದ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಅನುಕೂಲ ಹರಿಯವರೇ ಮತ್ತು ಹಿರಿಯರು ಮುಖಂಡರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರೇ ಮತ್ತು ನ್ಯಾಷನಲ್ ಲಿಂಗರಾಜ್ ಅವರೇ, ಜಾಫರ್ ಜಾಗೀರ್ದಾರ್ ಅವರೇ, ಸುಬ್ಬಾರಾವ್ ಅವರೇ, ತಿಮ್ಮ ನಾಯಕ್ ಅವರೇ, ನಗರ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ ಮಲ್ಲಿಕ್ ಮತ್ತು ಮರಿಯಪ್ಪ ಅವರೇ, ಕಾರ್ಯಕ್ರಮ ಪದ್ಧತಿಗೆ ನಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮುಂಚಿತವಾಗಿ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಅನುಕೂಲ ಬಾದಲಿಯವರಿಗೆ ಒಂದು ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ಯಾಕಂದರೆ ನಾನು ಇಷ್ಟೆಲ್ಲ ವರ್ಷಗಳಿಂದ ಮನೆ ಮನೆಯ ಪಕ್ಷಕ್ಕೆ ಬಂದಿದ್ದರೂ ಕೂಡ ನನ್ನನ್ನು ಗುರುತಿಸಿ ಈ ಒಂದು ಜವಾಬ್ದಾರಿತವಾಗಿರ್ತಕ್ಕಂಥ ಅಧ್ಯಕ್ಷ ಸ್ಥಾನವನ್ನು
ಕೊಟ್ಟಿದ್ದಾರೆ. ಏಕೆಂದರೆ ಆಡಳಿತಾರೂಢ ಪಕ್ಷದಲ್ಲಿ ಒಂದು ಅಧ್ಯಕ್ಷ ಸ್ಥಾನಕ್ಕಾಗಿ ಹಲವಾರು ಜನ ಪ್ರಯತ್ನ ಮಾಡ್ತಾರೆ, ಬೆಳೆದಾಡ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಅರ್ಥಗಳು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರಿಗೆ ಒಂದು ಅಭಿನಂದನೆಗಳನ್ನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ನಾನು ಪಕ್ಷದ ಅಧ್ಯಕ್ಷರಾದ ಮೇಲೆ ತಾವು ನಾನು ಸಣ್ಣ ಪುಟ್ಟ ತಪ್ಪುಗಳಾಗು ಇಲ್ಲಂತ ಹೇಳಬೇಕಾಗಿಲ್ಲ. ತಾವೆಲ್ಲರೂ ಕೂಡ ನೇರವಾಗಿ ಬಂದು ನನಗೆ ಸಲಹೆ ಸೂಚನೆಗಳನ್ನು ಕೊಡಬೇಕು. ನೀನು ತಪ್ಪುಗಳಲ್ಲ, ಯಾಕಂದರೆ ಒಂದು ಪಕ್ಷದ ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ಅನೇಕ ಎಡತೊಡರುಗಳು ತಪ್ಪುಗಳು ಆಗುವುದು ಸಹಜ. ಅದಕ್ಕಾಗಿ ನನ್ನನ್ನು ಈ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಡಿದ್ದಕ್ಕೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು ವೇದಿಕೆಯಲ್ಲಿ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿ ನನಗೆ ಮಾತಾಡಲಿಕ್ಕೆ ಅಂತಂದರೆ ನಾವೆಲ್ಲರೂ ಕೂಡ ಅತೃಪ್ತರಾಗಿದ್ದೀವಿ. ಏನಪ್ಪ ರಾಜಕೀಯ ಬೆಳವಣಿಗೆಗಳು ಎದುರಾಗ್ತಾ ಇದ್ದಾವ ಏನು ಅಂತೇಳಿ. ಆದರೆ ಕಾರ್ಯಕರ್ತರಿಗೆ ನಾವು ಒಂದು ಮಾತನ್ನು ಹೇಳಲು ಇಷ್ಟಪಡ್ತೀವಿ. ಏನಂದರೆ ನಮ್ಮಲ್ಲಿ ತಾಳ್ಮೆ ಇದ್ದರೆ ನಮ್ಮ ನಾಯಕರಿಗೆ ಛಲವಿಲ್ಲದ ಉದಾಹರಣೆಯನ್ನು ಇವತ್ತು ನಮ್ಮ ಮುಖಂಡರು ತೋರಿಸ್ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ತಾಳ್ಮೆಯಿಂದ ಇದ್ದು ನಮ್ಮ ಮುಖಂಡರ ಕೈಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ನಾವೆಲ್ಲರ ಪ್ರಯತ್ನ ಮಾಡೋಣ ಅನ್ನೋ ಮಾತನ್ನು ಹೇಳುತ್ತಾ, ನೂತನವಾಗಿ ಅಧ್ಯಕ್ಷರಾದಂಥ ನರೇಂದ್ರ ಲಿಂಗಪ್ಪನವರಿಗೆ ತಾಲೂಕಿನ ಮಹಿಳೆಯರ ಪರವಾಗಿ ಗೌರವವನ್ನು ಕೃತಜ್ಞತೆಗಳನ್ನು ಸಲ್ಲಿಸಲು ಇಷ್ಟಪಡ್ತೇನೆ. ಅದೇ ರೀತಿ ವೇದಿಕೆ ಮಾತನಾಡ ಪಟ್ಟಿ ವಿದೇಶವರೇ, ನಗರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮತ್ತು ಕಿರಿಯ ಮುಖಂಡರೇ, ಕಾರ್ಯಕರ್ತರೇ, ಅಭಿಮಾನಿಗಳೇ ಮತ್ತು ಮಾಧ್ಯಮಗಳಿಗೆ ಬಹಳ ತಿಂಗಳ ನಂತರ ಈ ಮುಖಂಡರ ಸಭೆಯನ್ನು ಇವತ್ತು ಆಯೋಜಿಸಲಾಗಿದೆ. ಒಂದು ವಾರದ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರು ನಮ್ಮ ಜಿಲ್ಲೆಯಲ್ಲಿ 2 ಸಮಾವೇಶಕ್ಕೆ ಒದಗಿಕೊಂಡಿದೆ. ಒಂದು ರಾಯಚೂರಿನಲ್ಲಿ ಆರ್ಟಿಕಲ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಒಂದು ಅಭಿನಂದನಾ ಸಮಾರಂಭ ಮತ್ತು ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರುಗಳಿಗೂ ಕೂಡ ಒಂದು ಸಮಾವೇಶವನ್ನು ಮೊನ್ನೆ ಹಮ್ಮಿಕೊಂಡಿದೆ. ಅವತ್ತು ದೇಶದಲ್ಲಿ 2 ದಿವಸದ ಹಿಂದೆ ಆ ಸಮಾವೇಶದಿಂದ ಪೂರ್ವದಲ್ಲಿ ಪಾಕಿಸ್ತಾನದ ಜೊತೆಗೆ ಯುದ್ಧದ ಒಂದು ವಾತಾವರಣ ಸೃಷ್ಟಿಯಾಗಿರುತ್ತದೆ. ಆ ಕಾರಣದ ಹಿನ್ನೆಲೆಯಲ್ಲಿ ಇಟ್ಕೊಂಡು ಒಂದು ಕಡೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಮತ್ತು ವಿರೋಧ ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ದೇಶದ ಹಿತದೃಷ್ಟಿಯಿಂದ, ದೇಶದ ರಕ್ಷಣೆ ಮತ್ತು ಸ್ವಾಭಿಮಾನದ ಹಿತದೃಷ್ಟಿಯಿಂದ ಒಗ್ಗಟ್ಟಿನ ಪ್ರದರ್ಶನ ರಾಜಕೀಯವಾಗಿ ಮಾಡಬೇಕು ಅನ್ನುವ ಒಂದು ತೀರ್ಮಾನದ ಹಿನ್ನೆಲೆಯಲ್ಲಿ ರಾಷ್ಟ್ರದಲ್ಲಿ ಎಲ್ಲ ವಿರೋಧ ಪಕ್ಷಗಳು ಸೇರಿ ಒಟ್ಟಾಗಿ ಅವತ್ತಿನ ಸಂದರ್ಭಕ್ಕೆ ಅನುಸಾರವಾಗಿ ಯುನಾನಿಮಸ್ ಆಗಿ ನಿರ್ಣಯಗಳನ್ನು ಕೈಗೆತ್ತಿಕೊಂಡು ಕೇಂದ್ರ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಪಾಕಿಸ್ತಾನದ ಯುದ್ಧದ ಬಗ್ಗೆ ಅವೆಲ್ಲಕ್ಕೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿ ನೀವು ಮುಂದೊಂದಿಗೆ ನಾವು ಜೊತೆ ಇರುತ್ತೇವೆ, ಏನೇ ನಿರ್ಧಾರ ತಗೊಂಡ್ರು ಕೂಡ ಎಲ್ಲ ಪಕ್ಷದವರು ಸಹಾಯ ಸಹಕಾರ ಕೊಡ್ತೇವೆ ಎಂಬ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ರಾಯಚೂರಲ್ಲಿ ಅದರ ಜೊತೆಗೆ ಬೆಲೆ ಏರಿಕೆ ಬಗ್ಗೆ ಕೂಡ ಆ ಸಮಾವೇಶದಲ್ಲಿ ಒಂದು ವಿಷಯವನ್ನು ಇಟ್ಟುಕೊಂಡು ರಾಯಚೂರಿನಲ್ಲಿ ಸಮಾವೇಶವನ್ನು ಏರ್ಪಡಿಸಿದ್ದಾರೆ. ಇನ್ನೂ 1 ಗಂಟೆ ಆಗಿದ್ರೆ ಕಾರ್ಯಕ್ರಮ ಸ್ಟಾರ್ಟ್ ಆಗಬಹುದು. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನಿಂದ ನನಗೆ
ಅವರಿಗೆ ಮತ್ತು ವಸಂತ್ ಕುಮಾರ್ ಅವರಿಗೆ, ಇಬ್ಬರು ಮಂತ್ರಿಗಳಿಗೆ ಫೋನ್ ಮಾಡಿ ಈ ಸಂದರ್ಭ ಕಾರ್ಯಕ್ರಮ ಮಾಡೋದು ಒಳ್ಳೆಯದಲ್ಲ, ದೇಶದ ಹಿತವನ್ನು ನಾವು ಕಾಪಾಡಬೇಕಾಗುತ್ತೆ, ನಾವೆಲ್ಲರೂ ಒಗ್ಗಟ್ಟಿನ ಪ್ರದರ್ಶನ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ದೇಶದ ಮುಂದಿರುವುದರಿಂದ ಈ ಸಮಾವೇಶದಲ್ಲಿ ನಾವು ಬೆಂಬಲ ಬೆಲೆ ಬಗ್ಗೆ ಮತ್ತು ಬೆಲೆಗಳ ಇಳಿಕೆ ಬಗ್ಗೆ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಿದರೆ ಸಮಂಜಸವಾದಂಥ ವಾತಾವರಣ ಆಗಿರಲಿಲ್ಲ. ಆ ಕಾರಣದಿಂದ ಈ ಒಂದು ಸಮಾವೇಶವನ್ನು ಕ್ಯಾನ್ಸಲ್ ಮಾಡಬೇಕು ಅನ್ನೋ ಒಂದು ಸಂದೇಶ ಕಳಿಸಿರೋದ್ರಿಂದ ಅವರಿಗೆ ಸಮಾವೇಶ ಕ್ಯಾನ್ಸಲ್ ಆಯಿತು. ಅದರ ಮಧ್ಯದಲ್ಲಿ ನಾಳೆ ವಿಜಯನಗರದಲ್ಲಿ ಕೂಡ ಈ 2 ವರ್ಷಗಳ ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಆ ಸಮಾವೇಶಕ್ಕೆ ಸುಮಾರು ಒಂದು 2 ರಿಂದ 3 ಲಕ್ಷ ಜನ ಸೇರುವಂತ ಒಂದು ನಿರೀಕ್ಷೆ ಮತ್ತು ಆ ಥರ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಆ ಸಮಾವೇಶ ಸರ್ಕಾರದ ಸಮಾವೇಶ. ಈಗಾಗಲೇ ನಮ್ಮ ಕಾರ್ಯದರ್ಶಿಗಳು 75% ಜನ ಈ ಒಂದು 2 ವರ್ಷಗಳ ಸಾಧನೆಯಲ್ಲಿ ಫಲಾನುಭವಿಗಳು ಏನಿದ್ದಾರೆ ಅವರನ್ನ ಒಗ್ಗಟ್ಟಾಗಿ ಸೇರಿಸಿ ಅವರ ಒಂದು ಸಾಧನಾ ಸಮಾವೇಶದ ಕಾರ್ಯಕ್ರಮ ಮಾಡಬೇಕು ಅನ್ನೋ ತೀರ್ಮಾನದ ಹಿನ್ನೆಲೆಯಲ್ಲಿ 75% ಜನ ಸಮಾವೇಶದಲ್ಲಿ ಫಲಾನುಭವಿಗಳಿರ್ತಾರೆ. ಒಂದು 25% ಜನ ಮುಖಂಡರು ಮತ್ತು ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದ ಎಲ್ಲ ಇಲಾಖೆಯ ಅಧಿಕಾರಿಗಳು, ವಿಶೇಷವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು 1 ಲಕ್ಷ ಜನರಿಗೆ ಹಕ್ಕುಪತ್ರ ಕೊಡುವಂತ ಒಂದು ಕಾರ್ಯಕ್ರಮ ನಾಳೆ ಹಮ್ಮಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಪೂರ್ವವಾಗಿ ಸಿದ್ಧತೆ ಮಾಡಿ ಮೊನ್ನೆ ಮೀಟಿಂಗ್ ಮಾಡಿ ಬೆನಿಫಿಷರೀಸ್ನ ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ ಯಾವ ರೀತಿ ವಾಹನಗಳ ಅರೇಂಜ್ಮೆಂಟ್ ಆಗಲಿ, ಊಟ ತಿಂಡಿ ಯಾವ ರೀತಿ ಮಾಡಬೇಕು ಅನ್ನೋ ನಿರ್ಧಾರ ನಿರ್ಣಯಗಳನ್ನು ಮಾಡಿ ಜವಾಬ್ದಾರಿಯನ್ನು ಕೂಡ ಒಪ್ಪಿಸಿದ್ದಾರೆ. ಏನಿದ್ರು ಮುಖಂಡರು ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾದಂತ ಒಂದು ಹಿನ್ನೆಲೆಯಲ್ಲಿ ಇವತ್ತು 2 ವಿಚಾರಗಳನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಪದಕಗಳನ್ನು ಮಾಡ್ತಿದ್ದೇವೆ. ತಮ್ಮೆಲ್ಲರಿಗೆ ತಿಳಿದಿರುವ ಹಾಗೆ ಈ 2 ವರ್ಷಗಳ ಅವಧಿ 2023 ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಯಾವ್ಯಾವ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಎಂಬ ಒಂದು ನಮ್ಮ ಹಿನ್ನೋಟ, ಆ ಹಿನ್ನೆಲೆಯಲ್ಲಿ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಆದಂತಹ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು, ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ರಚನೆಯಾಗಿ ಮೇ 13ನೇ ತಾರೀಕಿಗೆ 2 ವರ್ಷ ಮುಗಿದೆವು. ಆ ಹಿನ್ನೆಲೆಯಲ್ಲಿ ನಾಳೆ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಮೂಲೆಗಳಲ್ಲಿ ಎಐಸಿಸಿ ಅಧ್ಯಕ್ಷರು, ನಮ್ಮ ಭಾಗದ ಮುಖಂಡರು, ನಮ್ಮ ಎಲ್ಲರ ನೆಚ್ಚಿನ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ 4 ವಿಭಾಗಗಳಲ್ಲಿ ಪಂಚಗ್ಯಾರಂಟಿ ಕಾರ್ಯಕ್ರಮವನ್ನು ಕೂಡ ಮಾಡಿದರು. ಏನು ಮಾತುಗಳನ್ನು ಕೊಟ್ಟಿತ್ತು, ಏನು ಭರವಸೆಯನ್ನು ನೀಡಿದ್ರು, ಆ ಭರವಸೆಯನ್ನು ಈಡೇರಿಸುವುದರ ಜೊತೆಗೆ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿ 2 ವರ್ಷಗಳ ಅವಧಿಯಲ್ಲಿ ಅವ್ರಿಗೆ ಏನು ಬೆನಿಫಿಟ್ ಕೊಡಬೇಕಾಗಿತ್ತು ಆ ಬೆನಿಫಿಟ್ ಅನ್ನು ರಾಜ್ಯ ಸರ್ಕಾರ ಸುಮಾರು 1 ವರ್ಷಕ್ಕೆ ಪಂಚ ಗ್ಯಾರಂಟಿಗೆ 56,000 ಕೋಟಿ ಹಣವನ್ನು ಫಲಾನುಭವಿಗಳಿಗೆ ಕೊಡ್ತಾರೆ. 1,37,00,000 ಫಲಾನುಭವಿಗಳು ಎಲ್ಲ ಇಲಾಖೆಗಳು ಸೇರಿದೆ ಪಂಚ ಗ್ಯಾರಂಟಿ. ಮತ್ತು ಕಂದಾಯ ಇಲಾಖೆಯಲ್ಲಿ ನಾಳೆ ಸಮಾವೇಶಕ್ಕೆ 1 ಲಕ್ಷ ಜನರಿಗೆ ಹಕ್ಕುಪತ್ರ ವಿತರಣೆ ಮಾಡತಕ್ಕಂಥ ಒಂದು ಕೆಲಸ. ಇದರ ಜೊತೆಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅನೇಕ ಜನಪರ ಕಾರ್ಯಕ್ರಮಗಳನ್ನು ಈ 2 ವರ್ಷದ ಅವಧಿಯಲ್ಲಿ ಬಜೆಟ್ನಲ್ಲಿ ಘೋಷಣೆ ಮಾಡಿ ಏನೇನು ಘೋಷಣೆ ಮಾಡಿದ್ದಾರೆ ಅವೆಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸತಕ್ಕಂಥ ಈಡೇರಿಸತಕ್ಕಂಥ ಕೆಲಸವನ್ನು ಕೂಡ ಅನುದಾನವನ್ನು ನಿಗದಿಪಡಿಸಿ ಮಾಡತಕ್ಕಂಥ ಪ್ರಯತ್ನ ಇವತ್ತು ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಾಗಿಯೂ ಕೂಡ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳು ಕೈಗೊಳ್ಳಬೇಕಾದಂಥ ಅವಶ್ಯಕತೆ ಕೂಡ ಇದೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ.
ಕಾಂಗ್ರೆಸ್ ಪಕ್ಷ ಯಾವಾಗಲೂ ಏನು ಹೇಳಿರ್ತಾರೆ, ಏನು ಮಾತು ಕೊಟ್ಟಿರ್ತಾರೆ, ಏನು ನುಡಿದಿರ್ತಾರೆ, ನುಡಿದಂತೆ ನಡೆದಂಥ ಪಕ್ಷ ಯಾವುದಾದ್ರೂ ಇದ್ರೆ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ತಪ್ಪಾಗಿದೆ. ಇವತ್ತು ಬಹಳಷ್ಟು ಜನ ವಿರೋಧ ಪಕ್ಷದವರು ಮಾತಾಡ್ತಾರೆ, ಸ್ವಾಭಾವಿಕ. ಕಾಂಗ್ರೆಸ್ ಪಕ್ಷ ಮುಳುಗುವ ಹಡಗ, ಅದು ಮುಳುಗಿದ ಮೇಲೆ ಕೇಳಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಾತುಗಳು ಬಹಳಷ್ಟು ಮುಖಂಡರು ಅನೇಕ ಕಾರ್ಯಕ್ರಮಗಳಲ್ಲಿ ಮಾತಾಡಿದ್ದು ನಾವು ನೀವು ಎಲ್ಲರಿಗೂ ಹೇಳ್ತೀವಿ. ಕಾಂಗ್ರೆಸ್ ಪಕ್ಷ ಮುಳುಗ ಹಡಗಲ್ಲ, ಮುಳುಗಿ ತೇಲಿ ಬರುವಂತ ಒಂದು ಹಡಗ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ರೆ ತಪ್ಪಾಗುತ್ತೆ. ಬರುತ್ತೆ, ಪ್ರತಿಯೊಂದಕ್ಕೂ ಒಂದೊಂದು ಸಮಯ ಬರುತ್ತೆ. ಒಂದು ಪಕ್ಷಕ್ಕೆ, ಒಬ್ಬ ವ್ಯಕ್ತಿಗೆ, ಒಬ್ಬ ಮುಖಂಡರಿಗೆ ಒಂದೊಂದು ಸಮಯ. ಕಾಲಚಕ್ರ ಯಾವ ರೀತಿ ಉರುಳ್ತಾ ಇದೆ, ಕಾಲಚಕ್ರ ಉರುಳಿ ಯಾವ ಸಮಯದಲ್ಲಿ ಜನತೆ, ನಾಡಿನ, ರಾಷ್ಟ್ರದ ಜನತೆ ಎಲ್ಲವನ್ನ ಆಲೋಚನೆ ಮಾಡ್ತಾರೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಮತ ಹಾಕಬೇಕಾದ್ರೆ ಎಲ್ಲ ದೃಷ್ಟಿಕೋನ ಇಟ್ಕೊಂಡು ಆಲೋಚನೆ ಮಾಡಿ, ನಿರ್ಧಾರ ಮಾಡಿ, ಮತಗಳನ್ನು ಹಾಕಿಸಿ ಒಂದು ಪಕ್ಷವನ್ನ ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಯಾವ ಪಕ್ಷದಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ, ಜನರ ವಿರೋಧಿ, ರೈತರ ವಿರೋಧಿ, ಬಡವರ ವಿರೋಧಿ ಇರತಕ್ಕಂಥ ಪಕ್ಷಗಳಿಗೆ ಅವರಿಗೆ ಯಾವ ರೀತಿ ಬುದ್ಧಿ ಕಲಿಸಬೇಕು, ಬುದ್ಧಿ ಕಲಿಸತಕ್ಕಂಥ ಕೆಲಸ ಮತದಾರರು ಈ ದೇಶದಲ್ಲಿ ಮಾಡಿಕೊಂಡು ಬಂದಿದ್ದಾರೆ, ಮುಂದೆ ಕೂಡ ಮಾಡ್ತಾರೆ. ಸಂದರ್ಭ ಬರಬೇಕು. ಯಾಕಂದ್ರೆ ಈ 15 ವರ್ಷಗಳ ಅವಧಿಯಲ್ಲಿ ಭಾರತೀಯ ಜನತಾ ಪಕ್ಷ ರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬಂದು 15 ಈ 3ನೇ ಅವಧಿ ನರೇಂದ್ರ ಮೋದಿಯವರು, ಗೌರವಾನ್ವಿತ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿದ್ದಾರೆ. ಅವರು ಘೋಷಣೆ ಮಾಡಿದ ಕಾರ್ಯಕ್ರಮಗಳೇ ಪ್ರತಿನಿತ್ಯ ಆಡಳಿತದಲ್ಲಿ ಬರತಕ್ಕಂಥ ಯೋಜನೆಗಳೇ ಒಂದಕ್ಕೊಂದು ಸಂಬಂಧವೇ ಇಲ್ಲ. ನೋಡಿ, ಅವರು ಎಷ್ಟು ಮೊದಲನೇ ಅವಧಿಯಲ್ಲಿ ನರೇಂದ್ರ ಮೋದಿಯವರ ಭಾಷಣ ಕೇಳಿಬಿಟ್ರೆ ಎಲ್ಲರೂ ಬಡತನ ರೀತಿಯಲ್ಲಿ ಇರತಕ್ಕಂಥ ಜನರಿಗೆ ಎಷ್ಟು ಖುಷಿ ಆಗಿರ್ತಂದ್ರೆ, ಒಂದೊಂದು ಅಕೌಂಟಿಗೆ 15 ಲಕ್ಷ ರೂಪಾಯಿ ದುಡ್ಡು ತಂದು ಹೊರದೇಶದಿಂದ ಬ್ಯಾಂಕ್ನಾಗೆ ಕಪ್ಪು ಹಣ ಐತೆ ಹಾಕಿ ಒಂದು ಭಾಷಣ ಮಾಡಿದ್ರು. 15 ವರ್ಷ ಆದ್ರೂ ಒಂದು 15 ಪೈಸೆ ಕಪ್ಪು ಹಣ ಅವ್ರ ಅಕೌಂಟಿಗೆ ಬಂದಿದೆ. ಎಷ್ಟು ವ್ಯತ್ಯಾಸ! ಇಲ್ಲೇ ನಾವು ಕೇವಲ ಅಧಿಕಾರಕ್ಕೆ ಬಂದು ಮೊದಲನೇ ದಿನವೇ ಪಂಚ ಗ್ಯಾರಂಟಿಯನ್ನ ಕ್ಯಾಬಿನೆಟ್ ಡಿಸಿಷನ್ ಸಿದ್ದರಾಮಯ್ಯವರು ಘೋಷಣೆ ಮಾಡಿದ್ರು. ಮೊದಲನೇ ದಿನ ನರೇಂದ್ರ ಮೋದಿ ಅವರು ಆ ಕೆಲಸ ಮಾಡಬಹುದಾಗಿತ್ತು, ಪ್ರಧಾನಮಂತ್ರಿಗಳಾಗಿ. ಇವತ್ತಿಗೂ ಮಾಡಕ್ಕಾಗಿಲ್ಲ. ಒಂದೇ ಒಂದು ಉದಾಹರಣೆ ನಾನು ಹೇಳೋದು ಅಂದ್ರೆ, ಮನುಷ್ಯರಿಗೆ ಇವತ್ತಿನ ಕಾಲಮಾನ ಹೆಂಗಿದೆ ಅಂದ್ರೆ ಜನರಿಗೆ ಮರುಬಾಳ. ಇವತ್ತು ನಾವೇನು ಮಾತಾಡಿರ್ತೀವಿ, ನಾಳೆ ತಂದಾಗಿಲ್ಲ ನೋಡೋಷ್ಟು ತಾಳ್ಮೆ ಕೂಡ ಇಲ್ಲ. ಯಾವ್ದಾದ್ರು ಒಂದು ಹೊಸ ಘೋಷಣೆ ಮಾಡಿಬಿಟ್ರೆ ಅದನ್ನೇ ಇಟ್ಕೊಂಡು ಹೋಗ್ತಾರೆ ಹೊರತಾಗಿ ಹಿಂದೆ ಏನ್ ಹೇಳಿದ್ರಪ್ಪ, ಅದನ್ನ ಆ ಯೋಜನೆಗಳನ್ನು ಮಾಡ್ಯಾರೋ ಇಲ್ಲೋ, ತಂದಾರೋ ಇಲ್ಲೋ, ಏನು ನೋಡಗೆ ಇಲ್ಲ. ಈಗ ಅವ್ರಿಗೆ ಏನಾಗಿದೆ ಅಂದ್ರೆ ಕೆಲವೇ ಕೆಲವು ವಿಚಾರಗಳು. ಭಾರತೀಯ ಜನತಾ ಪಕ್ಷ ರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಒಂದು ಕಡೆ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾರೆ, ಇನ್ನೊಂದು ಕಡೆ ಹಿಂದುತ್ವದ ಟ್ರಂಪ್ ಕಾರ್ಡ್ ಹಾಕ್ತಾರೆ. ಒಂದ್ ಕಡೆ ಹಿಂದುತ್ವದ ಟ್ರಂಪ್ ಕಾರ್ಡ್ ಹಾಕ್ತಾರೆ, ಇನ್ನೊಂದು ಕಡೆ ಮುಸಲ್ಮಾನರನ್ನು ಓಲೈಕೆ ಕೂಡ ಭಾರತೀಯ ಜನತಾ ಪಕ್ಷ ಮಾಡ್ತಾರೆ. ಎರಡು ಮಾಡ್ತಾರೆ, ಬೇಡ ಅಂದ್ರೆ ಏಕಪಾತ್ರಾಭಿನಯ ಮಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಕ್ಷ ಈ ರಾಷ್ಟ್ರದಲ್ಲಿ ಮಾಡಿಕೊಂಡು ಹೊರಟಿತ್ತು. ದೇಶದೊಳಗೆ ಸುಮಾರು 145 ಕೋಟಿ ಜನಸಂಖ್ಯೆ ಇದೆ, 106 ಭಾಷೆ, 106 ಧರ್ಮ, 77 ವರ್ಷಗಳ ಪ್ರಜಾತಂತ್ರ ವ್ಯವಸ್ಥೆ. ಇದರ ಮಧ್ಯೆ ಈ ವ್ಯವಸ್ಥೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ರಾಷ್ಟ್ರವನ್ನು ಅಭಿವೃದ್ಧಿಪಡಿಸಿ, ದೇಶವನ್ನು ಅಭಿವೃದ್ಧಿಪಡಿಸಿ ಕಾಂಗ್ರೆಸ್ ಪಕ್ಷ 77 ವರ್ಷಗಳಲ್ಲಿ 60-65 ವರ್ಷ ಅಧಿಕಾರ ಇದೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಯೋಜನೆಗಳು, ರಸ್ತೆಗಳು ಅದೇ ಸಂದರ್ಭದಲ್ಲಿ ಆಗಿದ್ದಾರೆ, ವಿದ್ಯುತ್ ಶಕ್ತಿ ಅದೇ ಸಂದರ್ಭದಲ್ಲಿ ಆಗಿದ್ದಾರೆ, ಶಾಲಾ ಕಾಲೇಜುಗಳು, ಹೈಸ್ಕೂಲ್ಗಳು, ವಿಶ್ವವಿದ್ಯಾಲಯಗಳು, ಐಐಟಿಗಳು, ಏಮ್ಸ್ಗಳು, ಇವೆಲ್ಲ ಕಾನ್ಸೆಪ್ಟ್ ದೇಶದಲ್ಲಿ ಮಾಡಿದ ಕಾಂಗ್ರೆಸ್ ಪಕ್ಷ, ಭಾರತೀಯ ಜನತಾ ಪಕ್ಷ ಅಲ್ಲ. ಅವತ್ತಿನ ಸಂದರ್ಭ ಹೇಗಿತ್ತಂದ್ರೆ 30 ಕೋಟಿ ಜನಸಂಖ್ಯೆ, 18,000 ಹಳ್ಳಿಗಳಿಗೆ ಮಾತ್ರ ಕರೆಂಟ್ ಇತ್ತು ದೇಶ. 6,86,000 ಹಳ್ಳಿಗಳಿವೆ ದೇಶದಲ್ಲಿ.
ಕೇವಲ 18,000 ಹಳ್ಳಿಗಳಿಗೆ ಕರೆಂಟ್, 31 ಕೋಟಿ ಜನ ಕುಡಿಯಕ್ಕೆ ನೀರಿದ್ದಿಲ್ಲ, ರಸ್ತೆಗಳಿದ್ದಿಲ್ಲ, ಹೈಸ್ಕೂಲ್ಗಳಿದ್ದಿಲ್ಲ, ಕಾಲೇಜುಗಳಿದ್ದಿಲ್ಲ, ಒಂದೊಂದು ವಾರ ಊಟ ಇರ್ತಿದ್ದಿಲ್ಲ. ಅಂತ ಸಂದರ್ಭದಲ್ಲಿ ಮೊಟ್ಟ ಮೊದಲೇ ಪ್ರಧಾನಮಂತ್ರಿಯಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಕೈಗೆತ್ತಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೈಗೆತ್ತಿಕೊಂಡಿದ್ದ ಕಾರ್ಯಕ್ರಮಗಳು, ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳು, ನಿರ್ಣಯಗಳು, ಯೋಜನೆಗಳು ಮತ್ತು ರಾಜೀವ್ ಗಾಂಧಿ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳು ಈ ದೇಶದ ಬಡ ಜನತೆಗೆ, ರೈತರಿಗೆ, ಯುವಕರಿಗೆ, ಗ್ರಾಮೀಣ ಪ್ರದೇಶ ಮತ್ತು ಪಟ್ಟಣ ಪ್ರದೇಶದ ಜನರಿಗೆ ಅಭಿವೃದ್ಧಿ ದೃಷ್ಟಿಯಲ್ಲಿ ಇಟ್ಟುಕೊಂಡು ವೈಯಕ್ತಿಕ ಲಾಭದ ಜೊತೆಗೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆರ್ಥಿಕ ಬದಲಾವಣೆ, ಶೈಕ್ಷಣಿಕ ಬದಲಾವಣೆ, ಕೃಷಿಯಲ್ಲಿ ಬದಲಾವಣೆ, ಕಾರ್ಮಿಕರಲ್ಲಿ ಬದಲಾವಣೆ ಮತ್ತು ವಿದ್ಯುತ್ತು, ಕರೆಂಟು, ನೀರು, ರಸ್ತೆ, ಶಾಲೆ, ಕಾಲೇಜುಗಳು, ಹೈಸ್ಕೂಲ್ಗಳು, ಐಐಟಿಗಳು, ಏಮ್ಸ್ಗಳು ಇಷ್ಟೆಲ್ಲ 65 ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ನರೇಂದ್ರ ಮೋದಿ ಅವರಿಗಲ್ಲ. ಅವತ್ತಿನ ಸಂದರ್ಭ 1 ಲಕ್ಷ 2 ಲಕ್ಷ ಬಜೆಟ್ ಅನುದಾನ ಇರಬಹುದು. ಇವತ್ತು 52 ಲಕ್ಷ ಕೋಟಿ ಬಜೆಟ್ ಒಂದು ವರ್ಷದಲ್ಲಿ ನಮ್ಮ ದೇಶದಲ್ಲಿ ಹೋದ ವರ್ಷ ನರೇಂದ್ರ ಮೋದಿ ಅವರು ಹಣಕಾಸಿನ ಸಚಿವರಾದಂತಹ ಸೀತಾರಾಮನ್ ಅವರು ಮಂಡನೆ ಮಾಡಿರ್ತಕ್ಕಂಥದ್ದು 52 ಲಕ್ಷ ಕೋಟಿ ಹಣ ಬಜೆಟ್. ಇವರು ಘೋಷಣೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಏನಂದ್ರೆ 100 ರಿಂದ 150 ರೈಲ್ವೆ ಸ್ಟೇಷನ್ಗಳನ್ನ, ನಿಲ್ದಾಣಗಳನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು, 80 ರಿಂದ 70 ಏರ್ಪೋರ್ಟ್ಗಳು ಮಾಡಿರ್ತಕ್ಕಂಥ ಇವರು ಘನಕಾರ್ಯ. ಇವತ್ತು ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು, ನದಿ ಜೋಡಣೆ ಕಾರ್ಯಕ್ರಮ ಮಾಡ್ತು ಅಂತ ಹೇಳಿದ್ರು. ಆ ಕಾರ್ಯಕ್ರಮ ಮಾಡಿದ್ರೆ ಇವತ್ತು ದೇಶದಲ್ಲಿ ರೈತರು, ಇಡೀ ರಾಷ್ಟ್ರದ ರೈತರು ನರೇಂದ್ರ ಮೋದಿ ಅವರು ಜೀವಂತ ಇರುವವರೆಗೂ ಅವ್ರನ್ನ ನೆನೆಸಿದ್ರು. ಆ ಕಾರ್ಯಕ್ರಮ ಅವ್ರು ಮಾಡಿದ್ರು. ರೈತರಿಗೆ ಬೇಕಾಗಿರೋದು ಸಮಯಕ್ಕೆ ಸರಿಯಾಗಿ ನೀರು, ಸಮಯಕ್ಕೆ ಸರಿಯಾಗಿ ಗೊಬ್ಬರ, ಸಮಯಕ್ಕೆ ಸರಿಯಾಗಿ ಬೇಕಾಗಿರತಕ್ಕಂಥ ಆರ್ಥಿಕ ನೆರವು, ಆಮೇಲೆ ಒಳ್ಳೆ ಬೀಜೋತ್ಪನ್ನ. ಇಷ್ಟು ಕೊಟ್ಟುಬಿಟ್ರೆ 100ಕ್ಕೆ 100% ರಾಷ್ಟ್ರದ ರೈತರು ಬೇರೆ ರಾಷ್ಟ್ರಗಳಿಗೆ ಆಹಾರ ಉತ್ಪಾದನೆ ಮಾಡಿ ಕೊಡಿಸ್ತಕ್ಕಂಥ ಶಕ್ತಿ ನಮ್ಮ ರಾಜ್ಯದ ನಮ್ಮ ದೇಶದ ರೈತರ ಕೈಯಲ್ಲಿ ಅಷ್ಟು ಶಕ್ತಿ ಇದೆ. ದುರ್ದೈವ ಏನಂದ್ರೆ ಏನ್ ಹೇಳಿರ್ತಾರೆ, ಒಂದು ಹೊಸ ಡ್ಯಾಮ್ಗಳ ಕನ್ಸ್ಟ್ರಕ್ಷನ್ ಆಗಲಿಲ್ಲ, ನೀರಾವರಿ ಯೋಜನೆಗಳು ವಿಸ್ತರಣೆ ಆಗಲಿಲ್ಲ, ನದಿ ಜೋಡಣೆ ಆಗಲಿಲ್ಲ, ಹೊಸ ವಿದ್ಯುತ್ ಶಕ್ತಿಗಳ ಉತ್ಪಾದನೆ ಆಗಲಿಲ್ಲ. ಬರೀ ಐಐಟಿಗಳು, ಏಮ್ಸ್ಗಳು, ಒಂದು 15 ಏಮ್ಸು, 4 ಐಐಟಿಗಳು ಎಕ್ಸ್ಟ್ರಾ ಮಾಡಿದ ಹೊರತಾಗಿ ಹೊಸ ಜನಪರವಾಗಿರ್ತಕ್ಕಂಥ, ಜನರಿಗೋಸ್ಕರ, ಜನರ ಸಲುವಾಗಿರ್ತಕ್ಕಂಥ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ಭಾರತೀಯ ಜನತಾ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಮಾಡಕ್ಕಾಗಿಲ್ಲ. 2 ಸಲ ಯುದ್ಧ ಪ್ರಾರಂಭ ಮಾಡಿದ್ರು. ಕರೆಕ್ಟ್ ಆಗಿ ಚುನಾವಣೆ ಬಂದ ಸಂದರ್ಭದಲ್ಲಿ ಸರ್ಜಿಕಲ್ ಸ್ಟ್ರೈಕ್, ಒಂದು ಮಿಸೈಲ್ ಹೆಸರು ಅಧಿಕಾರ ಪಡ್ತಾರೆ. ಈಗ ಮೊನ್ನೆ ಈ ಗುಲಾಮ ಇದರಲ್ಲಿ ಯಾತ್ರಿಕರ ಮೇಲೆ ಭಯೋತ್ಪಾದಕರು 26 ಮಂದಿನ ಕೊಂದ ನಂತರ ಮೊಟ್ಟ ಮೊದಲನೇ ಬಾರಿ ಒಂದು ಯುದ್ಧದ ಕಾರ್ಯಕ್ರಮ ದೇಶದಲ್ಲಿ ಕಾಣ್ತಾ ಇದೆ. ಅದನ್ನು ಕೂಡ ಸರಿಯಾಗಿ ಸಮರ್ಪಕವಾಗಿ ಮಾಡಿದ್ರೆ ಇವತ್ತು ಸಂಪೂರ್ಣವಾಗಿ ಆಕ್ರಮಿತ ಕಾಶ್ಮೀರ ಅದನ್ನೆಲ್ಲ ವಶಪಡಿಸಿಕೊಳ್ಳಬಹುದಾಗಿತ್ತು. ಆ ತರ ನಿರ್ಧಾರ ಮಾಡಬೇಕಾಗಿತ್ತು. ಯಾಕೋ ಏನು ಸಡನ್ ಆಗಿ ಯುದ್ಧದ ಘೋಷಣೆ ಮಾಡೋದು ಬೇಡ, ಬೇರೆ ಬೇರೆ ರಾಷ್ಟ್ರದ ಮುಖಂಡರು ಮಾತುಕತೆ ಆಡಳಿತ ಹೇಳ್ತಾ ಇದ್ದಾರೆ ಒಂದು ನಿರ್ಧಾರವನ್ನು ಮಾಡಿ ಇವತ್ತು ಆ ಸಮಯದಲ್ಲಿ 3-4 ದಿವಸ ಅಂತರದಲ್ಲಿ ಒಂದು ಒಳ್ಳೆ ವಾತಾವರಣ ಸೃಷ್ಟಿಯಾಗಿದೆ. 100% ಒಳ್ಳೆ ವಾತಾವರಣ ಸೃಷ್ಟಿಯಾಗಿದೆ. ಅದನ್ನ ಸಂಪೂರ್ಣವಾಗಿ 4-5 ದಿವಸ ಮಾಡಿ ಯುದ್ಧ ಘೋಷಣೆ, ಕಾಶ್ಮೀರ ಆಕ್ರಮಿತ ಕಾಶ್ಮೀರ ಕಬ್ಜೆ ಮಾಡಿಬಿಟ್ಟು ಯುದ್ಧ ನಡೆಸಿಬಿಟ್ಟಿದ್ದ 100% ನಮ್ಮ ದೇಶ ಸುರಕ್ಷಿತವಾಗಿರ್ತಿತ್ತು. ಮತ್ತು ಭಾರತೀಯ ಜನತಾ ಪಕ್ಷ, ಕೇಂದ್ರ ಸರ್ಕಾರ ಮತ್ತು ಎಲ್ಲ ಪಕ್ಷದವರು ನಿರ್ಧಾರಗಳನ್ನು ಮಾಡಿದ್ರು. ಆ ನಿರ್ಧಾರಕ್ಕೆ ಒಂದು ಬೆಲೆ ಬಂತು. ಆ ನಿಟ್ಟಿನಲ್ಲಿ ಯಾಕೋ ಏನೋ ಬದಲಾವಣೆ ಯಾಕೆ ಮಾಡಿದ್ರು ಅವರು ಪ್ರಧಾನಮಂತ್ರಿಗಳು ಇವತ್ತಿಗೂ ಹೇಳಿಕೆ ಕೊಟ್ಟಿಲ್ಲ. ಪ್ರಧಾನಮಂತ್ರಿಗಳು ಹೇಳಿಕೆ ಕೊಟ್ಟಿಲ್ಲ. ಆಮೇಲೆ
ಇವತ್ತಿಗೂ ವಿರೋಧ ಪಕ್ಷದವರು ಕರೆದು ಕೂತ್ಕೊಂಡು ಚರ್ಚೆ ಮಾಡಿ ಈ ತರ ವಾತಾವರಣ ಇದೆ, ಈ ತರ ಇದೆ, ನಾವು ಈ ತರ ನಿರ್ಧಾರ ಮಾಡಿದ್ದೀವಿ, ನಿಮ್ಮೆಲ್ಲರ ಸಹಾಯ ಸಹಕಾರ ಒಂದು ಬೇಕು ಎಂಬ ಮಾತನ್ನು ಕೂಡ ಆಡಬೇಕಾಗಿತ್ತು. ಆಡೇನು ಯಾವ ಕಾರಣದಿಂದ ಮಾತಾಡಿರೋ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಇವತ್ತು ದೇಶಗಳಿಂದ ಒಂದು ಕಡೆ ರಾಷ್ಟ್ರ, ಇನ್ನೊಂದು ಕಡೆ ರಾಜ್ಯ, ಇನ್ನೊಂದು ಕಡೆ ತಾಲೂಕಾ, ಗ್ರಾಮೀಣ ಪ್ರದೇಶ ಇವೆಲ್ಲವನ್ನು ಕೂಡ ಅಭಿವೃದ್ಧಿಪಡಿಸಬೇಕಾದ್ರೆ ರಾಜಕೀಯದಲ್ಲಿ ದೃಢವಾದ ಸಂಕಲ್ಪ ಮಾಡಬೇಕು. ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು, ತಾಲೂಕಿನಲ್ಲಿರ್ತಕ್ಕಂಥ ಜಿಲ್ಲಾ ಮಂತ್ರಿಗಳು ಮತ್ತು ಶಾಸಕ ಮಿತ್ರರು ಎಲ್ಲರೂ ಇವತ್ತು 139 ಜನ ನಾವು ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿದ್ದೇವೆ ಒಂದೊಂದು ಕ್ಷೇತ್ರದಲ್ಲಿ. ಎಲ್ಲರೂ ಕೂಡ ತಮ್ಮದೇ ಆದಂತಹ ಕೆಲವು ಯೋಜನೆಗಳನ್ನ ಈ ನಾಡಿನ ಕಾಂಗ್ರೆಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷ, ಜೆಡಿಎಸ್ ಪಕ್ಷ, ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಕೆಲವೊಂದು ಮಾತುಗಳ ಸಂದರ್ಭದಲ್ಲಿ ಹಿಂದಿನ ಅವಧಿಯಲ್ಲಿ ನಮ್ಮವರು 60-65 ಮಂದಿ ಶಾಸಕರಿದ್ದರು.